ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಸಾಲೆ ಚಿತ್ರಾನ್ನ. ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ರೆಸಿಪಿನ ಮಾಡಿದ ಮೇಲೆ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. ಬೆಳಿಗ್ಗೆ ತಿಂಡಿ, ಲಂಚ್ ಬಾಕ್ಸು ಮಕ್ಕಳು ಕೂಡ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮುಖ್ಯವಾಗಿ ಇದನ್ನು ಮಾಡಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗ ಮಾಡ್ತಾ ಇಲ್ಲ. ಟ್ರೈ ಮಾಡಿ ನೋಡಿ ಒಂದು ಸಲ ಈ ರೀತಿಯಾಗಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ. ಹೇಳ್ತಾ ಇರೋ ಅಳತೆ ಸುಮಾರು ಒಂದು 1/4 kg ಅಕ್ಕಿಯಲ್ಲಿ ಮಾಡ್ಕೊಂಡಿರೋ ಅನ್ನಕ್ಕೋಸ್ಕರ 2 ರಿಂದ 3 ಚಮಚದಷ್ಟು ಎಣ್ಣೆ. ಯಾವ ಎಣ್ಣೆ ಆದರೂ ಪರವಾಗಿಲ್ಲ, ನಾನು ಉಪಯೋಗ ಮಾಡಿರೋದು ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ 1 ಟೇಬಲ್ ಸ್ಪೂನಷ್ಟು. ಕಡಲೆ ಬೀಜ, ಇದರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ, 2 ಚಮಚದಷ್ಟು. ಇಷ್ಟ ಇದ್ದರೆ ಇದಕ್ಕೆ ಕಡಲೆಬೇಳೆ ಕೂಡ ಹಾಕೋಬೋದು, ಗೋಡಂಬಿನ ಕೂಡ ಹಾಕೋಬೋದು. ಕಡಲೆ ಬೀಜ ಉದ್ದಿನಬೇಳೆ ಕೆಂಪಾಗಬೇಕು. ಈಗ ಕಡಲೆ ಬೀಜ ಉದ್ದಿನಬೇಳೆ ಕೆಂಪಾಗಿದೆ. ಸ್ವಲ್ಪ ಅರಿಶಿನ, ಕರಿಬೇವಿನ ಎಲೆಗಳು ಸುಮಾರು ಒಂದು 10 ರಿಂದ 15. ಚೆನ್ನಾಗಿ ಹಣ್ಣಾಗಿರೋ 1 ದೊಡ್ಡ ಟೊಮ್ಯಾಟೊ. ನಾಟಿ ಟೊಮೆಟೊ ಇದ್ದರೆ ಒಳ್ಳೆಯದು, ಟೇಸ್ಟ್ ಸಖತ್ತಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕೊಂಡ್ಮೇಲೆ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ, ಸುಮಾರು 1 2 ರಿಂದ 3 ನಿಮಿಷ ಬೇಕಾಗುತ್ತೆ. ಟೊಮೆಟೊ ಮೆತ್ತಗಾಗಷ್ಟರಲ್ಲಿ ಇದಕ್ಕೆ ಸ್ವಲ್ಪ ಮಸಾಲೆನ ರುಬ್ಬಾಕ್ತಾ ಇದ್ದೀನಿ. ಮಿಕ್ಸಿ ಸಣ್ಣ ಜಾರ್ ತೊಗೊಂಡಿದ್ದೀನಿ. ಪುದೀನ ಸ್ವಲ್ಪ, ಸುಮಾರು ಒಂದು 20 ಎಲೆಯಷ್ಟಿದೆ. ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಅರ್ಧ ಹಿಡಿಯಷ್ಟು. ಕಡ್ಡಿ ಸಮೇತವಾಗಿ ಉಪಯೋಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಸಿ ಶುಂಠಿ, ಹಸಿ ತೆಂಗಿನ ತುರಿ ಸುಮಾರು ಒಂದು 3 ರಿಂದ 4 ಚಮಚದಷ್ಟು, ದೊಡ್ಡ ಚಮಚದಲ್ಲಿ 4 ಚಮಚದಷ್ಟಿದೆ. ಹಸಿರು ಮೆಣಸಿನ್ಕಾಯಿ 2, ಖಾರನ ನಿಮ್ಮಿಷ್ಟ ಪ್ರಕಾರ ಕೂಡ ಸೇರಿಸ್ಕೋಬೋದು. ಚಕ್ಕೆ, ಲವಂಗ, ಸ್ವಲ್ಪ ನೀರು, ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದು, ಸ್ವಲ್ಪ ನೀರು. ಈಗ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ರುಬ್ಕೊಂಡಿರೋ ಮಸಾಲದಲ್ಲಿ ಸ್ವಲ್ಪ ಮಟ್ಟಕ್ಕಷ್ಟು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ. ಗ್ಯಾಸ್ ಸ್ಟವ್ನ ಸಣ್ಣೂರಿಲಿ ಇಟ್ಕೊಂಡ್ರೂ ಸುಮಾರು 1 2 ರಿಂದ 3 ನಿಮಿಷದಲ್ಲೇ ಆಗೋಗುತ್ತೆ. ಈಗ ರುಬ್ಕೊಂಡಿರೋ ಮಸಾಲೆಯಲ್ಲಿ ಎಣ್ಣೆ ಬಿಟ್ಟಿದೆ, ಸ್ವಲ್ಪ ಗಟ್ಟಿ ಕೂಡ ಬಂದಿದೆ. ಮೊದಲೇ ಮಾಡಿ ಇಟ್ಕೊಂಡಿರೋ ಅನ್ನ, 1/4 kg ಅಕ್ಕಿನ ಉಪಯೋಗ ಮಾಡ್ತಾಯಿದ್ದೀನಿ. ಇಬ್ಬರಿಗೆ ಸಾಕಾಗುತ್ತೆ ಒಂದೊತ್ತಿಗೆ. ರೈಸ್ ರೆಸಿಪಿ ಇದ್ದರೆ ಅನ್ನನ ಉದುರುದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾವ ಅಕ್ಕಿ ಆದರೂ ಪರವಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ರಸ, ಚೆನ್ನಾಗಿ ಕಲಿಸ್ಕೋಬೇಕು. ಈಗ ರುಚಿಯಾದ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮುಖ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗ ಮಾಡಿಲ್ಲ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.